ಮೈಲಿ ಹೆಂಗೆ ಹೊಸ ಮಾಡೋದು ನೋಡು. ಎಲ್ಲ ಸುಮ್ಮನೆ ಹಾಕೊಂಡಿದ್ದಾರೆ ಸರ್. ಇದು ಎಲ್ಲ ಒಡೆದೋಗಿದೆ. ಮಳೆ ಮನೆ ಸ್ಯಾಂಕ್ಷನ್ ಆಗಿದೆ ಇಲ್ಲಿ. ಸ್ಯಾಂಕ್ಷನ್ ಆಗಲಿಲ್ಲ ಇನ್ನು. ಅಲ್ಲ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ಬಟ್ ಮನೆ ಕಟ್ಟಾಗಿಲ್ಲ ಅಷ್ಟೇ. ಕಟ್ಟಾಗಿಲ್ಲ ಇನ್ನು. ನಾವು ಕೇಳಿದಿರಾ? ಎಷ್ಟು ನಮಗೆ ವಯಸ್ಸು 70 ವಯಸ್ಸು. ಇವಾಗ 70 ವರ್ಷ ಅಂತ ನಮ್ಮ ತಂದೆ ಹುಟ್ಟಿದ್ದು, ನಮ್ಮ ತಾಯಿ ಹುಟ್ಟಿ ಎಲ್ಲ ಹುಟ್ಟಿ ಇಲ್ಲಿ ಬಲ್ಕಿ ನಮ್ಮ ಹುಟ್ಟಿದ್ದು. ಇನ್ನು ಯಾರು ಇಲ್ಲಿ ಬಂದು ನೋಡಿಲ್ಲ. ನೋಡಿಲ್ಲ. ಇಲ್ಲ, ಓಟ್ ಕೇಳಕ್ ಮಾತ್ರ ಬರ್ತಾರೆ. ಮಾತ್ರ ಎಲ್ಲ ಬಂದು ಇಲ್ಲಿ ನೋಡಿ ಹಿಂಗೆ ಕೈ ತೋರಿಸ್ಕೊಂಡು ಅಲ್ಲೇ ಹೋಗ್ಬಿಡ್ತಾರೆ. ಇಲ್ಲದ ಬಂದು ಸಂದೆಲ್ಲ ಬರೋದಿಲ್ಲ. ಹಂಗೆ ನೋಡ್ಬಿಟ್ಟು ಹಂಗೆ ಹೋಗ್ತಾರೆ. ನೋಡು ಏನು ಪ್ರಾಬ್ಲಮ್ ಇದೆ ಇಲ್ಲಿ? ಬೇರೆ ಏನು ಪ್ರಾಬ್ಲಮ್ ಇದೆ? ಅದೇ ಎಲ್ಲ ತುಂಬಾ ಪ್ರಾಬ್ಲಮ್ ಇದೆ ಸರ್. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಆದಿಲಕ್ಷ್ಮಿ. ಆದಿಲಕ್ಷ್ಮಿ ಅವರೇ ಬಂತ ಗೃಹಲಕ್ಷ್ಮಿ? ಇವಾಗ ಬರಲ್ಲ ಎಷ್ಟು ತಿಂಗಳಾಯ್ತು? ಒಂದು 3-4 ತಿಂಗಳಾಯ್ತು. 3-4 ತಿಂಗಳಿಂದ ಬಂದೇ ಇಲ್ವಾ? ಇಲ್ಲ ಸರ್, ಇಲ್ಲ. ಅಯ್ಯೋ, ಮತ್ತೆ ಹೆಂಗೆ ಪಿಂಚಣಿ ದುಡ್ಡೆಲ್ಲ ಬರ್ತಿದ್ಯಾ? ಇಲ್ಲ ಸರ್, ಮಾಡಿಲ್ಲ. ಪಿಂಚಣಿ ಮಾಡಿಲ್ಲ ಸರ್. ಮನೇಲಿ ಕಷ್ಟ ಪಡ್ತಾ ಇದ್ದೀರಾ? ಹೌದು ಸರ್. ಮತ್ತೆ ಏನ್ ಪ್ರಾಬ್ಲಮ್? ನೀರೆಲ್ಲ ಬರ್ತಾ ಇದೆಯಾ ಸರಿಯಾಗಿ? ನೀರೆಲ್ಲ ಬರ್ತದೆ ಸರ್. 2000 ಬರ್ತಿತ್ತಲ್ಲ, ಏನಕ್ಕೆ ಯೂಸ್ ಮಾಡ್ತಿದ್ರಿ? ಊಟಕ್ಕೆ, ಹಾಸ್ಪಿಟ್ಲಿಗೆ ಎಲ್ಲದಕ್ಕೂ ಖರ್ಚಾಗುತ್ತೆ ಸರ್. ಎಲ್ಲದಕ್ಕೂ ಖರ್ಚಾಗ್ತಿತ್ತು. ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ಪರವಾಗಿಲ್ಲ. ಇಲ್ಲ ಸರ್. MLA ಹೆಂಗ್ ಬರ್ತಾರೆ ಇಲ್ಲಿ? MLA ಯಾರು ಬರಲ್ಲ ಸರ್. ಯಾರು ಬರಲ್ಲ. ಇಲ್ಲ ಸರ್. ಯಾರು ಬಂದು ನೋಡಲ್ಲ ಏನ್ರಿ? ಇಲ್ಲ ಸರ್, ಯಾರು ಬಂದಿಲ್ಲ. ಯಾವತ್ತೂ ಬಂದು ನೋಡಿಲ್ಲ. ಯಾವತ್ತೂ ಬಂದು ನೋಡಿಲ್ಲ. ಬಮ್ಮ, ಏನ್ ನಿಮ್ಮ ಹೆಸರು? ನಾಗರಾಣಿಪ್ಪ. ನಾಗರಾಣಿ ಅವ್ರೆ, ಓಹೋ ಖುಷಿ ಖುಷಿ. ಮೈಲು ಯಾಕೆ ಬಂತ? ಹೆಂಗೆ 2000? ಇಲ್ಲಪ್ಪ, ನಮ್ಗೆಲ್ಲ ಇನ್ನೂ ಬಂದಿಲ್ಲ. ಎಷ್ಟು ತಿಂಗಳಾಯ್ತು? ಅದು ಯಾಕೆ ಬಂದಿಲ್ಲ ನನಗೆ. 2 ತಿಂಗಳಿಂದ ಬಂದಿಲ್ವಾ? ಎಸ್, ಗಮನಿಸ್ತಾ ಇದ್ದೀರಿ. ಇದು ಆ ಬೋರ್ವೆಲ್ ಇದ್ರೂ ನೀರು ಬಿಡಲ್ಲ, ನೀರು ಬರಲ್ಲ. ಬೋರ್ವೆಲ್ ಇದ್ರೂ ನೀರು ಬಿಡಲ್ಲ. ಈಗಾರು ಹೇಳ್ತೀರಾ ಇಲ್ವಾ? தமிழ்ல சொல்ற எவ்வளவு நாளும் வாங்கி ತಮಿಳು சொல்ற, ಕನ್ನಡ ಮಾತ್ರ சொல்லல. ಇದು எனக்கு தெரியல. ಕನ್ನಡ எனக்கு தெரியல. ಯಾಕ? நான் என்ன பண்ணிட்டேன்? கத்துக்கிறேன். ಕತ್ತುಕೋ, ನೀವು ಕತ್ತುಕೋ. 8 வருஷமா ಇಲ್ಲಿ ಇರುಕ? 50 வருஷமா. 50 வருஷமா ಇಲ್ಲೇ ಇರುಕ? 50-60 வருஷமா ಕನ್ನಡ ಮಾತ್ರ தெரியாது ಪೋಯ. ಮಾತಾಡ್ರ ಅವ್ರ ಹತ್ರ ಹೋಗೋ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ, ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ನೋಡಿ. ನಿಮಗೆ ಏನೇನು ಪ್ರಾಬ್ಲಮ್ಮು ಕನ್ನಡದಲ್ಲಿ ಟ್ರೈ ಮಾಡಿ. அதெல்லாம் சொல்ல வராதப்பா எனக்கு. இல்லைம்மா, அதான் சொல்கிறேன். போர்வெல்லி, பாத்ரூமಲ್ಲಿ எதுவுமே நம்மளுக்கு இது ನೀರಿಲ್ಲ, ತಣ್ಣಿ ಬರಾದು. கொஞ்சம் இப்போ பரவாயில்ல, மழை வரும். ಮಳೆ ಪೂರ ಸುನಾಮಿ. ಕನ್ನಡ ಕಲಿಬೇಕು. ಎಸ್, ಇದಿಷ್ಟು ಜನಪ್ಪ ಗಾರ್ಡನ್ ವಿಧಾನಸಭೆ ಬೀಲೈನು ಸಂಪೂರ್ಣವಾಗಿ ಸರ್ವನಾಶ ಆಗುವಂಥ ಹಂತಕ್ಕೆ ಬಂದ್ಬಿಟ್ಟಿದೆ. ಯಾವಾಗ ಬಿದ್ದೋಯ್ತದೋ ಗೊತ್ತಿಲ್ಲ. ನೋಡಿ, ಇವ್ರು ಮನೆ ಕಟ್ಕೋತವ್ರೆ. ಈಗ ಇವ್ರು ಹೆಂಗೋ ಪಾಪ ಮನೆ ಕಟ್ಕೋತವ್ರೆ. ಇವ್ರು ಕಟ್ಟಿರೋ ಮನೆ, ಇವ್ರ ಮನೆ ಬಿತ್ತು ಅಂದ್ರೆ ಅವ್ರ ಮನೆಯೂ ಬಿದ್ದೋಯ್ತದೆ. ಎಲ್ಲರ ಮನೆಯೂ ಹೋಯ್ತದೆ. ಎಲ್ಲ ಸರ್ವನಾಶ. ಜಮೀರ್ ಅಹಮದ್ ಅವರೇ, ಒಂಚೂರು ಬಂದು ನೋಡಿ. ನಾವು ಬಂದಿದ್ದೀವಿ, ಎಲ್ಲ ಎದುರ್ಕ ಹೋಯ್ತಾರೆ, ಮಾತಾಡಲ್ಲ. ಆದರೂ ಮಾತಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ. ಒಂದು ನಿಮಿಷ, ಚೆನ್ನಾಗಿ ಮಾತಾಡಿದ್ದಾರೆ. ದಯವಿಟ್ಟು ಇಲ್ಲಿ ನಮಗೆ ಯಾರು ದಿಕ್ಕಿಲ್ಲ ದೆಸೆ ಇಲ್ಲ ಅಂತಾರೆ. ಅಟ್ಲೀಸ್ಟ್ ನಿಮಗೆ ಸಾಧ್ಯ ಆದರೆ ಮನೆ ಓಕೆ, ಅದು ಟೈಮ್ ಹಿಡಿಯುತ್ತೋ, ಪ್ರೋಸೆಸ್ ಹಿಡಿಯುತ್ತೋ, ಆದಷ್ಟು ಬೇಗ ಮಾಡಿ. ಅಟ್ಲೀಸ್ಟ್ ನಿಮಗೊಂದು ಕಿಂಚಿತ್ತಾದರೂ ಬಡವರ ಪರ ನಾವು ಇರ್ತೀವಿ ಅನ್ನೋದೇ ಆದರೆ ಬಂದ್ಬಿಟ್ಟು ಆ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡಿಸಿ, ಒಂಚೂರು ಇಲ್ಲೆಲ್ಲ ಕ್ಲೀನ್ ಮಾಡಿಸಿ, ಮೋರಿ ವ್ಯವಸ್ಥೆ ಮಾಡಿಸ್ಕೊಡಿ, ಒಂಚೂರು ರಸ್ತೆ ವ್ಯವಸ್ಥೆ ಮಾಡಿಸ್ಕೊಡಿ, ನೀರು, ಒಂದು ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಕೊಡಿ. ಅದೇ ಸಾಕು, ಇನ್ನೇನು ಬೇಡ. ಅದೆಲ್ಲ ಕೊಟ್ಟರೆ ಅವರು ಅಚ್ಚುಕಟ್ಟಾಗಿ ಏನೋ ಮಾಡ್ಕೋತಾರೆ, ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೋತಾರೆ, ಅವ್ರ ಜೀವನ ಅವ್ರು ಮಾಡ್ಕೋತಾರೆ. ನೀವು ಅವ್ರ ಜೀವನಕ್ಕೆ ದಾರಿ ಮಾಡಿಕೊಡ್ತಾ ಇಲ್ಲ ಅಂದರೆ ಬಡವರ ಸರ್ಕಾರ ನಿಮ್ದು ಹೇಗಾಗುತ್ತೆ? ಯಾರಾದರೂ ಬಡವರ ಸರ್ಕಾರ ಅಂತ ಕೊಚ್ಕೊಳ್ಳೋರು ಇದ್ದರೆ, ಅದು ಯಾವುದೇ ಸರ್ಕಾರ ಆಗಿರಲಿ, ಆ ಸರ್ಕಾರ ಬಂದಾಗ ಒಂದು ಚೂರು ನೋಡ್ಬಿಟ್ಟು ಮಾಡಿ. ಇಲ್ಲ ಅಂತಂದರೆ ನಿಮ್ಗೆ ಯಾರ ಕೈಲೂ ಆಗಲ್ಲ ಅಂತ ಒಪ್ಕೊಂಬಿಡಿ. ಮುಂದೆ ನೋಡೋಣ. ಎಸ್, ನಾಳೆ ಯಾವ ಏರಿಯಾಗೆ ಬರ್ತೀನಿ, ಯಾವ ಏರಿಯಾನ ತೋರಿಸ್ತೀನಿ, ಯಾರು MLA ಆಗಿರ್ತಾರೆ, ಯಾರು MP ಆಗಿರ್ತಾರೆ, ಆ ಜಾಗದ ಪರಿಸ್ಥಿತಿ ಏನು, ಬಂದೇ ಬರ್ತೀವಿ. ಏರಿಯಾ ಗಲ್ಲಿಗೆ ನುಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಮೈಲಿ ಹೆಂಗೆ ಹೊಸ ಮಾಡೋದು ನೋಡು. ಎಲ್ಲ ಸುಮ್ಮನೆ ಹಾಕೊಂಡಿದ್ದಾರೆ ಸರ್. ಇದು ಎಲ್ಲ ಒಡೆದೋಗಿದೆ. ಮಳೆ ಮನೆ ಸ್ಯಾಂಕ್ಷನ್ ಆಗಿದೆ ಇಲ್ಲಿ. ಸ್ಯಾಂಕ್ಷನ್ ಆಗಲಿಲ್ಲ ಇನ್ನು. ಅಲ್ಲ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ಬಟ್ ಮನೆ ಕಟ್ಟಾಗಿಲ್ಲ ಅಷ್ಟೇ. ಕಟ್ಟಾಗಿಲ್ಲ ಇನ್ನು. ನಾವು ಕೇಳಿದಿರಾ? ಎಷ್ಟು ನಮಗೆ ವಯಸ್ಸು 70 ವಯಸ್ಸು. ಇವಾಗ 70 ವರ್ಷ ಅಂತ ನಮ್ಮ ತಂದೆ ಹುಟ್ಟಿದ್ದು, ನಮ್ಮ ತಾಯಿ ಹುಟ್ಟಿ ಎಲ್ಲ ಹುಟ್ಟಿ ಇಲ್ಲಿ ಬಲ್ಕಿ ನಮ್ಮ ಹುಟ್ಟಿದ್ದು. ಇನ್ನು ಯಾರು ಇಲ್ಲಿ ಬಂದು ನೋಡಿಲ್ಲ. ನೋಡಿಲ್ಲ. ಇಲ್ಲ,
ಓಟ್ ಕೇಳಕ್ ಮಾತ್ರ ಬರ್ತಾರೆ. ಓಟಿಗೆ ಮಾತ್ರ ಎಲ್ಲ ಬಂದು ಇಲ್ಲಿ ನೋಡಿ ಹಿಂಗೆ ಕೈ ತೋರಿಸ್ಕೊಂಡು ಅಲ್ಲೇ ಹೋಗ್ಬಿಡ್ತಾರೆ. ಇಲ್ಲದ ಬಂದು ಸಂದೆಲ್ಲ ಬರೋದಿಲ್ಲ. ಹಂಗೆ ನೋಡ್ಬಿಟ್ಟು ಹಂಗೆ ಹೋಗ್ತಾರೆ. ನೋಡು ಏನು ಪ್ರಾಬ್ಲಮ್ ಇದೆ ಇಲ್ಲಿ? ಹಾಂ, ಬೇರೆ ಏನು ಪ್ರಾಬ್ಲಮ್ ಇದೆ? ಅದೇ ಎಲ್ಲ ತುಂಬ ಪ್ರಾಬ್ಲಮ್ ಇದೆ ಸರ್. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಆದಿಲಕ್ಷ್ಮಿ. ಆದಿಲಕ್ಷ್ಮಿ ಅವರೇ ಬಂತ ಗೃಹಲಕ್ಷ್ಮಿ? ಇವಾಗ ಬರಲ್ಲ ಎಷ್ಟು ಸರ್. ತಿಂಗಳಾಯ್ತು? ಒಂದು 3-4 ತಿಂಗಳಾಯ್ತು ಸರ್. 3-4 ತಿಂಗಳಿಂದ ಬಂದೇ ಇಲ್ವಾ? ಇಲ್ಲ ಸರ್, ಇಲ್ಲ ಸರ್. ಅಯ್ಯಯ್ಯೋ, ಮತ್ತೆ ಹೆಂಗೆ ಪಿಂಚಣಿ ದುಡ್ಡೆಲ್ಲ ಬರ್ತಿದ್ಯಾ? ಇಲ್ಲ ಸರ್, ಮಾಡಿಲ್ಲ. ಪಿಂಚಣಿ ಮಾಡಿಲ್ಲ ಸರ್. ಮನೇಲಿ ಕಷ್ಟಪಡ್ತಾ ಇದ್ದೀರಾ? ಹೌದು ಸರ್. ಮತ್ತೆ ಏನು ಪ್ರಾಬ್ಲಮ್? ನೀರೆಲ್ಲ ಬರ್ತಾ ಇದೆಯಾ ಸರಿಯಾಗಿ? ನೀರೆಲ್ಲ ಬರ್ತದೆ ಸರ್. 2000 ಬರ್ತಿತ್ತಲ್ಲ, ಏನಕ್ಕೆ ಯೂಸ್ ಮಾಡ್ತಿದ್ರಿ? ಊಟಕ್ಕೆ, ಹಾಸ್ಪಿಟ್ಲಿಗೆ ಎಲ್ಲದಕ್ಕೂ ಖರ್ಚಾಗುತ್ತೆ ಸರ್. ಎಲ್ಲದಕ್ಕೂ ಖರ್ಚಾಗ್ತಿತ್ತು. ಹ್ಞೂ, ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ಪರವಾಗಿಲ್ಲ. ಇಲ್ಲ ಸರ್, ಎಮ್ ಎಲ್ ಎ ಹೆಂಗ್ ಬರ್ತಾರೆ ಇಲ್ಲಿ? ಎಮ್ ಎಲ್ ಎ ಯಾರು ಬರಲ್ಲ ಸರ್. ಯಾರು ಬರಲ್ಲ. ಯಾರು ಬರಲ್ಲ? ಇಲ್ಲ ಸರ್. ಯಾರು ಬಂದು ನೋಡಲ್ಲ ಏನ್ರಿ? ಇಲ್ಲ ಸರ್, ಯಾರೂ ಬಂದಿಲ್ಲ. ಯಾವತ್ತೂ ಬಂದು ನೋಡಿಲ್ಲ. ಯಾವತ್ತೂ ಬಂದು ನೋಡಿಲ್ಲ. ಬಮ್ಮ, ಏನ್ ನಿಮ್ಮ ಹೆಸರು? ನಾಗರಾಣಿಪ್ಪ. ನಾಗರಾಣಿ ಅವ್ರೆ, ಓಹೋ ಖುಷಿ ಖುಷಿ. ಮೈಲು ಯಾಕೆ ಬಂತ? ಹೆಂಗೆ 2000? ಇಲ್ಲಪ್ಪ, ನಮಗೆಲ್ಲ ಇನ್ನೂ ಬಂದಿಲ್ಲ. ಎಷ್ಟು ತಿಂಗಳಾಯ್ತು? ಅದು ಯಾತ್ನಿಂದ ಬಂದಿಲ್ಲ ನನಗೆ. 2 ತಿಂಗಳಿಂದ ಬಂದಿಲ್ವಾ? ಎಸ್, ಗಮನಿಸ್ತಾ ಇದ್ದೀರಿ. ಇದು ಆ ಬೋರ್ವೆಲ್ ಇದ್ರೂ ನೀರು ಬಿಡಲ್ಲ, ನೀರು ಬರಲ್ಲ. ಬೋರ್ವೆಲ್ ಇದ್ರೂ ನೀರು ಬಿಡಲ್ಲ. ಈಗಾರು ಹೇಳ್ತೀರಾ ಇಲ್ವಾ? தமிழ்ல சொல்றேன், எவ்வளவு நாளும் வாங்கி ತಮಿಳು ಸೊಲ್ರ, ಕನ್ನಡ ಮಾತ್ರ சொல்லல ಇದು. எனக்கு தெரியல. நான் ಕನ್ನಡ ಯಾನಕ್ಕೂ ತೆರೆಯಲ್ಲ. ಯಾಕ? நான் என்ன பண்ணிட்டேன்? கத்துக்கிறேன். ಕತ್ತುಕೋ, ನೀವು ಕತ್ತುಕೋ. 8 ವರ್ಷಮ ಇಲ್ಲಿ ಇರುಕ? 50 வருஷமா 50 ವರ್ಷಮ ಇಲ್ಲೇ ಇರುಕ. 50-60 ವರ್ಷಮ ಕನ್ನಡ ಮಾತ್ರ ತೆರೆಯೋದು ಪೋಯ. ஆடா மாத்தாடுறாரு அவர் இത്ര ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ನೋಡಿ. ನಿಮಗೆ ಏನೇನು ಪ್ರಾಬ್ಲಮ್ಮು? ಕನ್ನಡದಲ್ಲಿ ಟ್ರೈ ಮಾಡಿ. அதெல்லாம் சொல்ல வராதப்பா எனக்கு. இல்லைம்மா, அதான் சொல்றேன். போர்வெல்லி, பாத்ரூம் ಅಲ್ಲಿ எதுவுமே நம்மளுக்கு இது இல்லை. ನೀರಿಲ್ಲ, ತಣ್ಣಿ ಬರೋದು. கொஞ்சம் இப்போ பரவாயில்ல, மழை வரும். ಮಳೆ ಪೂರ ಸುನಾಮಿ. ಕನ್ನಡ ಕಲಿಬೇಕು. ಎಸ್, ಇದಿಷ್ಟು ಜನಪ್ಪ ಗಾರ್ಡನ್ ವಿಧಾನಸಭೆ ಬಿ ಲೈನು ಸಂಪೂರ್ಣವಾಗಿ ಸರ್ವನಾಶ ಆಗುವಂಥ ಹಂತಕ್ಕೆ ಬಂದ್ಬಿಟ್ಟಿದೆ. ಯಾವಾಗ ಬಿದ್ದೋಯ್ತದೋ ಗೊತ್ತಿಲ್ಲ. ನೋಡಿ, ಇವ್ರು ಮನೆ ಕಟ್ಕೋತವ್ರೆ. ಈಗ ಇವ್ರು ಹೆಂಗೋ ಪಾಪ ಮನೆ ಕಟ್ಕೋತವ್ರೆ. ಇವ್ರು ಕಟ್ಟಿರೋ ಮನೆ ಇವ್ರ ಮನೆ ಬಿತ್ತು ಅಂದ್ರೆ ಅವ್ರ ಮನೆ ಬಿದ್ದೋಯ್ತದೆ. ಎಲ್ಲರ ಮನೆನೂ ಹೋಯ್ತದೆ. ಎಲ್ಲ ಸರ್ವನಾಶ. ಜಮೀರ್ ಅಹಮದ್ ಅವರೇ, ಒಂಚೂರು ಬಂದು ನೋಡಿ. ನಾವು ಬಂದಿದ್ದೀವಿ, ಎಲ್ಲ ಎದುರ್ಕ ಹೋಯ್ತಾರೆ, ಮಾತಾಡಲ್ಲ. ಆದರೂ ಮಾತಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ. ಒಂದು ನಿಮಿಷ, ಚೆನ್ನಾಗಿ ಮಾತಾಡಿದ್ದಾರೆ. ದಯವಿಟ್ಟು ಇಲ್ಲಿ ನಮಗೆ ಯಾರು ದಿಕ್ಕಿಲ್ಲ, ದೆಸೆ ಇಲ್ಲ ಅಂತಾರೆ. ಅಟ್ಲೀಸ್ಟ್ ನಿಮಗೆ ಸಾಧ್ಯ ಆದರೆ ಮನೆ ಓಕೆ, ಅದು ಟೈಮ್ ಹಿಡಿಯುತ್ತೋ, ಪ್ರೋಸೆಸ್ ಹಿಡಿಯುತ್ತೋ, ಆದಷ್ಟು ಬೇಗ ಮಾಡಿ.